ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ. ಮಸ್ತ್ ಚಾ ಕುಡ್ಕೊತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ 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 ಅಂತ ದಿನ ಹೇಳ್ತೀನಿ, ನೀವು ನೋಡ್ತೀರಿ. ಆದರೆ ಇವತ್ತು ಮಿರ್ಚಿ ಮಂಡಕ್ಕಿ ಹಿಡ್ಕೊಂಡು ನಮ್ಮ ಸುದ್ದಿ ನೋಡ್ಲಿಕ್ಕತ್ತೀರಿ ಅಂದ್ರೆ ಅದೇ ನನ್ನ ಪುಣ್ಯ ಅಂತ ತಿಳ್ಕೊತೀನಿ ನೋಡ್ರಪ್ಪ. ಯಾಕಂದ್ರೆ ಇವತ್ತು ಮಂದಿ ತಲೆಯಾಗ ಬೇರೆ ಏನಂದ್ರೆ ಏನೂ ಇಲ್ಲ. ಫುಲ್ ಫೈನಲ್ ಮ್ಯಾಚ್ ಯಾವಾಗ ನೋಡ್ತೀವಿ ಅಂತ ಕಾಯ್ಕೊಂಡು ಕುಂತು ಬಿಟ್ಟಾರ. RCB ಮ್ಯಾಚ್ ರೀ, ಅದು ಫೈನಲ್ ಮ್ಯಾಚ್ ಅಂದ್ರೆ ಏನು ಸುಮ್ಮನೆ ಮಾತೇನು ಹೇಳ್ರಿ. ನಮ್ಮ RCBಗೆ ಎಂಥೆಂಥ ಫ್ಯಾನ್ಸ್ ಅದಾರ ಗೊತ್ತೇನು ನಿಮಗೆ? ಲಕ್ಷ್ಮಕ್ಕನಿಗಿಂತ ಬೇರೆ ಎಕ್ಸಾಂಪಲೇ ಬೇಡ ಅನ್ಕೋತೀನಿ. ನಿನ್ನೆ ರಾತ್ರಿ 3:30ವರೆಗೂ ಬಹಳಷ್ಟು ನಿದ್ದೆಯನ್ನ ಕೆಡಿಸ್ಕೊಂಡು ನಿನ್ನೆ ನೋಡಿದ್ದೀನಿ. ಯಾಕಂತಂದ್ರೆ ತಾವು ನೋಡ್ತಿರೋಲ್ಲ IPL ಗೊತ್ತಿಲ್ಲ, ನನಗೆ ಕ್ರಿಕೆಟ್ ಅಂದ್ರೆ ತುಂಬಾ ಇಂಟ್ರೆಸ್ಟ್. ನಿನ್ನೆ ಮುಂಬೈ ಮತ್ತೆ ಪಂಜಾಬ್ ನಡುವೆ ನಡೀತಾ ಇರುವಂತ ಪಂದ್ಯದಲ್ಲಿ 204 ಪಂಜಾಬ್ನವರು ಮಾಡಿದ್ರು, 204 ಮುಂಬೈನವರು ಮಾಡಿದ್ರು. ಮ್ಯಾಚ್ ಟೈ ಆಯ್ತು 11:30 ಗಂಟೆ ರಾತ್ರಿ. ಟೈ ಆದ್ಮೇಲೆ ಇನ್ ಸೂಪರ್ ಪವರ್ ಓವರ್ ಆಗುತ್ತೆ ಅಂತ ನಾನು ಅನ್ಕೊಂಡ್ರೆ, ಇಡೀ ಮ್ಯಾಚ್ ಅನ್ನೇ ಮತ್ತೆ 20 ಓವರ್ ಮ್ಯಾಚ್ ಅನ್ನೇ ಇಡೀ ಮತ್ತೆ ಆಡ್ಸಿದ್ರು. ಆಯ್ತು ಅಂತ ಇಂಟ್ರೆಸ್ಟ್ ರಾತ್ರಿ ಎಲ್ಲ ಮತ್ತೆ ಮ್ಯಾಚ್ ನೋಡ್ಕೊಂಡು ಕೂತ್ಕೊಂಡೆ. ಬಹಳಷ್ಟು ರೋಚಕವಾದಂತ ಮ್ಯಾಚ್. 207 ಪಂಜಾಬ್ನವರು ಮಾಡಿದ್ರು, ಮತ್ತೆ 204 ಮುಂಬೈ ಇಂಡಿಯನ್ಸ್ ಮಾಡಿ, ಒಟ್ಟಿಗೆ ಪಂಜಾಬ್ ಮತ್ತೆ RCB ಮಧ್ಯದಲ್ಲಿ ಮ್ಯಾಚ್ ಆಗ್ತಾ ಇದೆ. ನಾನು ಚಾಮುಂಡೇಶ್ವರಿನಲ್ಲಿ ಬೇಡ್ಕೊಳ್ತೀನಿ, ಈ ಬಾರಿ ಕಪ್ಪು ನಮಗೆ ಕೊಡಮ್ಮ ಅಂತ ನಾನು ಬೇಡ್ತೀನಿ. ಅಯ್ಯಯ್ಯೋ ಲಕ್ಷ್ಮಕ್ಕ, ರಾತ್ರಿ 3 ತನಕ ಅದು ಯಾವ ಮ್ಯಾಚ್ ನಡೀತ್ರಿ ಯಾಕ? ಇಡೀ ಕ್ರಿಕೆಟ್ ಇತಿಹಾಸದಾಗೆ ಫಸ್ಟ್ ಟೈಮ್ ಅನಿಸ್ತದ ಒಂದು ಮ್ಯಾಚ್ ಟೈ ಆಯ್ತಂತ ಮತ್ತು ಹೊಸದಾಗಿನಿಂದ 20 ಓವರ್ ಆಡ್ಸದ್ರಂತ. ಛೇ 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 ಛೇ, ಯಾವಾಗ ನಡೀತ್ರಿ ಇದು? ನಾವೆಲ್ಲ ಎಂಥ ಮ್ಯಾಚ್ ಮಿಸ್ ಮಾಡ್ಕೊಂಡು ಬಿಟ್ವಲ್ರಿ. ಲಕ್ಷ್ಮಕ್ಕ, ಏನಾರೇ ಸ್ವಲ್ಪ ಮ್ಯಾಚಿಂದ ಹೈಲೈಟ್ಸ್ ಇದ್ರೆ ನಮಗೂ ಒಂದು ಸ್ವಲ್ಪ ಕಳಿಸ್ತೀರೇನು? ಆ ರಾತ್ರಿ ನಡುರಾತ್ರಿ 3 ತನಕ ಅದು ಯಾವ ಮ್ಯಾಚ್ ನಡೀತು ಅಂತ ನಾವು ಸ್ವಲ್ಪ ನೋಡೇ ಬಿಡ್ತೀವಲ್ಲ. ಆದ್ರೂ ನನಗೆ ಲಕ್ಷ್ಮಕ್ಕನ ಕ್ರಿಕೆಟ್ ಜ್ಞಾನ ನೋಡಿ ಮನಸ್ಸಿಗೆ ಹತ್ತಿಲ್ಲ, ಬೇಜಾರಾಗಿಲ್ಲ. ಯಾಕಂದ್ರೆ ಒಂದು ವರ್ಷದಾಗ ಎಷ್ಟು ದಿನ ಇರ್ತಾವಂತನೇ ಕನ್ಫ್ಯೂಸ್ ಮಾಡ್ಕೊಂಡವ್ರು. ಇನ್ನು ಕ್ರಿಕೆಟ್ ಬಗ್ಗೆ ಬಹಳಷ್ಟು ಮಂದಿಗೆ ನಾಲೆಜ್ ಇರೋದಿಲ್ಲ, ಆಸಕ್ತಿ ಇರೋದಿಲ್ಲ. ಆದ್ರೆ ಅವರು ಶುರುನೇ ಮಾತಾಡಿದ್ರು ನೋಡ್ರಿ, ಕ್ರಿಕೆಟ್ ಬಗ್ಗೆ ನಿಮಗೆ ಎಷ್ಟು ಗೊತ್ತೈತಿ ನನಗೆ ಗೊತ್ತಿಲ್ಲ, ಆದ್ರೆ ನನಗೆ ಭಾಳ ಆಸಕ್ತಿ ಅದ ಅಂತ ಹೇಳಿ ಇಷ್ಟೆಲ್ಲ ಮಾತಾಡಿದ್ರು ನೋಡ್ರಿ, ಅದು ಭಾಳ ಮನಸ್ಸಿಗೆ ಹತ್ತಿತು. ಅದಕ್ಕಿಂತ ಹೆಚ್ಚು ಮನಸ್ಸಿಗೆ ಹತ್ತಿದ್ದಂದ್ರೆ ಲಕ್ಷ್ಮಕ್ಕ ಇಷ್ಟೆಲ್ಲ ತಪ್ಪಾಗಿ ಮಾತಾಡಿದ್ರು ಕಡಿಕಲ್ಲಿದ್ದವರೆಲ್ಲ ಚಪ್ಪಾಳೆ ಹೊಡೆದ್ರು ನೋಡ್ರಿ. ನಿನ್ನೆ ರಾತ್ರಿ 3:30ವರೆಗೂ ಬಹಳಷ್ಟು ನಿದ್ದೆಯನ್ನ ಕೆಡಿಸ್ಕೊಂಡು ನಿನ್ನೆ ನೋಡಿದ್ದೀನಿ. ಯಾಕಂತಂದ್ರೆ ತಾವು ನೋಡ್ತಿರೋಲ್ಲ IPL ಗೊತ್ತಿಲ್ಲ, ನನಗೆ ಕ್ರಿಕೆಟ್ ಅಂದ್ರೆ ತುಂಬಾ ಇಂಟ್ರೆಸ್ಟ್. ನಿನ್ನೆ ಮುಂಬೈ ಮತ್ತೆ ಪಂಜಾಬ್ ನಡುವೆ ನಡೀತಾ ಇರುವಂತ ಪಂದ್ಯದಲ್ಲಿ 204 ಪಂಜಾಬ್ನವರು ಮಾಡಿದ್ರು, 204 ಮುಂಬೈನವರು ಮಾಡಿದ್ರು. ಮ್ಯಾಚ್ ಟೈ ಆಯ್ತು 11:30 ಗಂಟೆ ರಾತ್ರಿ. ಟೈ ಆದ್ಮೇಲೆ ಇನ್ ಸೂಪರ್ ಪವರ್ ಓವರ್ ಆಗುತ್ತೆ ಅಂತ ನಾನು ಅನ್ಕೊಂಡ್ರೆ, ಇಡೀ ಮ್ಯಾಚ್ ಅನ್ನೇ ಮತ್ತೆ 20 ಓವರ್ ಮ್ಯಾಚ್ ಅನ್ನೇ ಇಡೀ ಮತ್ತೆ ಆಡ್ಸಿದ್ರು. ಆಯ್ತು ಅಂತ ಇಂಟ್ರೆಸ್ಟ್ ರಾತ್ರಿ ಎಲ್ಲ ಮತ್ತೆ ಮ್ಯಾಚ್ ನೋಡ್ಕೊಂಡು ಕೂತ್ಕೊಂಡೆ. ಬಹಳಷ್ಟು ರೋಚಕವಾದಂತ ಮ್ಯಾಚ್. 207 ಪಂಜಾಬ್ನವರು ಮಾಡಿದ್ರು, ಮತ್ತೆ 204 ಮುಂಬೈ ಇಂಡಿಯನ್ಸ್ ಮಾಡಿ, ಒಟ್ಟಿಗೆ ಪಂಜಾಬ್ ಮತ್ತೆ RCB ಮಧ್ಯದಲ್ಲಿ ಮ್ಯಾಚ್ ಆಗ್ತಾ ಇದೆ. ನಾನು ಚಾಮುಂಡೇಶ್ವರಿನಲ್ಲಿ ಬೇಡ್ಕೊಳ್ತೀನಿ, ಈ ಬಾರಿ ಕಪ್ಪು ನಮಗೆ ಕೊಡಮ್ಮ ಅಂತ ನಾನು ಬೇಡ್ತೀನಿ. ಇದೇ ರೀ, ಇದನ್ನು ನೋಡೇ ನನಗೆ ತಡ್ಕೊಳ್ಳಿಕ್ಕೆ ಆಗಲೇ ಇಲ್ಲ. ಹಿಂಗೆ ಚಪ್ಪಾಳೆ ಹೊಡೆದುನೇ ಭಾಳ ಮಂದಿನ ಹಾಳು ಮಾಡಿಬಿಡ್ತಾರೆ. ದಡ್ರಾಗೇ ಉಳಿತಾರೆ. ಅವ್ರಿಗೆ ಶಾಣೆ ಮಾಡ್ಬೇಕನ್ನೋ ಕಾಳಜಿನೇ ಇರೋದಿಲ್ಲ. ಈಗ ನೋಡ್ರಿ, ಚಪ್ಪಾಳೆ ಹೊಡೆದು ಸಿದ್ದರಾಮಯ್ಯನವ್ರನ್ನ ಅಧಿಕಾರಕ್ಕೆ ತಂದುಬಿಟ್ರು. ಈಗೇನಾಗ್ಲಿಕ್ಕತ್ತದ? ಒಂದಾದ ಮೇಲೆ ಒಂದು ಹಗರಣ. ಮೂಡ ಆಯಿತು, ವಾಲ್ಮೀಕಿ ನಿಗಮದ ಹಗರಣ ಆಯಿತು. ಈಗ ನೋಡಿದ್ರೆ ಜಮೀರ್ ಅವ್ರ ಇಲಾಖೆದಾಗ 625 ಕೋಟಿ ರೂಪಾಯಿ ಅಷ್ಟು ಹಗರಣ ಆಗೈತಿ ಅಂತ ಆರೋಪ ಐತಿ.
ರಘು ಅನ್ನೋರು ಕಂಪ್ಲೇಂಟ್ ಕೊಟ್ಟಾರಂತೆ. ಇದು ಏನರೇ ಖರೆ ಹೌದು ಅಂತಾದ್ರೆ ಸಿದ್ದರಾಮಯ್ಯನವರ ಸರ್ಕಾರನ ಹಗರಣಗಳ ಸರ್ಕಾರ ಅಂತ ಹೆಸರಿಟ್ಟು ಬಿಡಬಹುದು ನೋಡ್ರಿ. ಸಾಕಷ್ಟು ನನಗಿರೋ ಇನ್ಫಾರ್ಮೇಷನ್ ಪ್ರಕಾರ ಆ ರೀತಿ ಸೆಂಟ್ರಲೈಸ್ಡ್ ಆಗಿ ಅಲ್ಲಿ ಕಾಂಪೌಂಡ್ಗಳು ನಿರ್ಮಾಣ ಮಾಡಿದ್ದಾರೆ ನೋಡಿ, ಅದೆಲ್ಲವೂ ಕೂಡ ಸೆಂಟ್ರಲೈಸ್ಡ್ ಆಗಿ ಕೊಟ್ಬಿಟ್ಟಿದ್ದಾರಂತೆ ಒಬ್ಬನಿಗೆ. ಯಾರೋ ಒಂದು ಕಾಂಟ್ರಾಕ್ಟ್ರು KTTP ಆ್ಯಕ್ಟ್ನ ಉಲ್ಲಂಘನೆ ಮಾಡಿದಾರಂತೆ, ಅನುಮೋದನೆ ಪಡೆದಿಲ್ವಂತೆ, ಈ ರೀತಿ ಡ್ರಾ ಮಾಡಿದಾರಂತೆ. ತನಿಖೆ ನಡೆದ್ರೆ ಇನ್ನಷ್ಟು ಸತ್ಯ ಹೊರಗೆ ಬರುತ್ತೆ. ತನಿಖೆ ನಡೀಲಿ. ಸಾಕಷ್ಟು ಹಗರಣಗಳಾಗಿದೆ ಸರ್. ವಾಲ್ಮೀಕಿ ಹಗರಣ ಆಯಿತು, 3 ಹಗರಣ. ಈಗ ಅಲ್ಪಸಂಖ್ಯಾತ ಇಲಾಖೆಯಲ್ಲೂ ಕೂಡ 25 ಕೋಟಿ ಹಣ. ಈಗೇನಾಗ್ತದೆ, ಈ ಹಗರಣಗಳನ್ನು ಇವರು ನಮಗೆ ಸಿಗುವಂಥ ಅವಾರ್ಡ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಇದು ಅವಾರ್ಡ್ ಅಲ್ಲ, ಇದು ಮಾನ ಹರಾಜಾಗ್ತಾ ಇದೆ ಅವ್ರದ್ದು. ಭ್ರಷ್ಟಾಚಾರಿಗಳು ಅಂತ ಹಣೆಪಟ್ಟಿ ಬೀಳ್ತಾರಂತೆ. ಈಗ ಮೂಢ ಹಗರಣ ಅದೊಂದು ಅವಾರ್ಡ? ವಾಲ್ಮೀಕಿ ಹಗರಣ ಅವರಿಗೆ ಸಿಕ್ಕುವಂಥ ಪ್ರಶಸ್ತಿನ ಅದು? ಹೀಗೆ ಒಂದು ಹಗರಣಗಳೇ ಅವಾರ್ಡ್ ಅಂತ ಅನ್ಕೊಂಬಿಟ್ರೆ 60% ಅಂದ್ರು ನಾವು ಯಾರಿಗಿಂತ ಏನು ಕಡಿಮೆ. ಮುಂಚಿನವ್ರು 40% ಅಂತ ಆರೋಪ ಇತ್ತು, ನಮಗೆ 60% ಅನ್ನೋ ಆರೋಪ. ನಾವು ಇನ್ನೊಂದು ಸ್ವಲ್ಪ ದಿನ ಹೋದರೆ 100%ಗೆ ಹೋಗ್ತೀವಿ ಅನ್ನೋದು ಹೆಮ್ಮೆ ಪಡೋ ಸಂಗತಿನ? ಅದರೊಳಗೆ ಹೆಮ್ಮೆ ಪಡ್ತಾ ಇದ್ದಾರೆ ಇವರು. ಒಂದು ನಿಗಮ ಆದಮೇಲೆ ಅವನಿಗೇನೂ ಆಗಲಿಲ್ಲ ಶಿಕ್ಷೆ ಅಂತಂದಾಗ 4 ದಿವಸ ಸಸ್ಪೆಂಡ್ ಮಾಡೋದು, 5ನೇ ದಿನ ಪ್ರಮೋಷನ್ ಕೊಟ್ಟು ಇನ್ನೊಂದು ಇಲಾಖೆ ಆಯಕಟ್ಟಿನ ಜಾಗಕ್ಕೆ ಕೂರಿಸ್ತಾರೆ ಅಂತ ಹೇಳಿದ್ರೆ ಭ್ರಷ್ಟಾಚಾರಿಗಳಿಗೆ ಏನು ಸಂದೇಶ ಹೋಗುತ್ತೆ? ಭ್ರಷ್ಟಾಚಾರಿಗಳಿಗೆ ನೀವು ಭ್ರಷ್ಟಾಚಾರ ಮಾಡಿದ್ರೆ ಆಯಕಟ್ಟಿನ ಜಾಗ ಅಂತ ಹೇಳಿದ್ರೆ ಹಿರಿಯ ಕಂಚಾಲಿ ಮಣ್ಮಕ್ಳಿಗೆಲ್ಲ ಅನ್ನೋ ರೀತಿಯಲ್ಲಿ ಉಳಿದವರು ಅದನ್ನೇ ಕೆಲಸ ಶುರು ಮಾಡ್ತಾರೆ. ಈಗಿದೆ ಈ ಸರ್ಕಾರದಲ್ಲಿ ಅದೇ ಆಗ್ತಿರೋದು. ಸರಿಯಾಗಿ ಹೇಳಿದ್ರಿ CT ರವಿ ಅವರೇ. ಹಿರಿಯಕ್ಕನ ಚಾಳಿ ಮನಿ ಮಂದಿಗೆಲ್ಲ ನೋಡ್ರಪ್ಪ, ಒಬ್ರು ಶುರು ಹಚ್ಕೊಂಡ್ರು, ಈಗ ನೋಡಿದ್ರೆ ಎಲ್ಲರೂ ಅದೇ ಫಾಲೋ ಮಾಡ್ಲಿಕ್ಕತ್ತಾರ, ಅದೇ ಕೆಲಸ ಮಾಡ್ಲಿಕ್ಕತ್ತಾರ. ಒಟ್ಟನ್ಯಾಗ ರಾಜ್ಯನಂತೂ ಎಲ್ಲರೂ ಕುಡ್ಕೊಂಡು ಗುಡಿಸಿ ಗುಂಡಾಂತರ ಮಾಡೋದಂತೂ ಗ್ಯಾರಂಟಿ ಅಂತ ಅನ್ಕೋರಿ ನೀವು. ಆದ್ರೂ ಒಬ್ಬೊಬ್ಬ ಮಂತ್ರಿ ಒಂದೊಂದು ಮುತ್ತಿದ್ದಂಗೆ ಬಿಡ್ರಿ. ಇನ್ನು ನಮ್ಮ ಶಿಕ್ಷಣ ಮಂತ್ರಿಗಳು ತಲೆ ಬುಡ ಇಲ್ಲಾರ್ದ ಮಾತಾಡ್ತಾರೆ. ಮಾತೆತ್ತಿದ್ರೆ ಸಾಕು ದೊಡ್ಡ ದೊಡ್ಡ ಮಾತುಗಳೇ ಆಡ್ತಾರೆ. ಆದ್ರೆ ಅವರಿಗೆ ಅವ್ರದ್ದೇ ಇಲಾಖೆದಾಗ ಏನು ನಡೀಲಿಕ್ಕತ್ತದ ಅನ್ನೋದು ಗೊತ್ತಾಗೋದಿಲ್ಲ. ಸರ್ಕಾರಿ ಸಾಲಿಗಳು ಮುಚ್ಚಿ ಹೋಗ್ಲಿಕ್ಕತ್ತಾವ, ಅದನ್ನು ಕಾಪಾಡೋದು ಹೆಂಗೆ ಅಂತ ಚಿಂತೆ ಮಾಡೋದಿಲ್ಲ. ಹೋಗ್ಲ್ರಪ್ಪ, ಇರೋ ಸಾಲಿ ಸ್ಥಿತಿಯರು ಹೆಂಗೈತಿ ನೋಡ್ರಿ. ಇದನ್ನರೇ ಸರಿಯಾಗಿ ಇಟ್ಕೊಳ್ಳೋ ವ್ಯವಸ್ಥೆ ಮಾಡ್ತಾರ? ಅದನ್ನೂ ಇಲ್ಲ. ಇವರೆಲ್ಲ ನಮ್ಮ ಮಂತ್ರಿಗಳು. ಸಾರ್ಥಕ ಆಯ್ತು ನೋಡ್ರಪ್ಪ ಓಟ್ ಹಾಕಿ ಗೆಲ್ಸಿದ್ದಕ್ಕೂ. ಇನ್ನು ಗೃಹಲಕ್ಷ್ಮಿ ರೊಕ್ಕ, ಯುವ ನಿಧಿ ಆಸೆ ಅಂತೂ ಮಂದಿ ಬಿಟ್ಟಾಗ್ಯದ್ರಿ, ಆಲ್ರೆಡಿ ಮರ್ತು ಹೋಗ್ಯಾರ. ಒಬ್ರು ಹೇಳ್ತಾರೆ ಅದೇನೋ ತಿಂಗಳ ಪಗಾರ ಏನು ಅಂತ ಕೇಳ್ತಾರೆ. ಇನ್ನೊಬ್ರು ನೋಡಿದ್ರೆ ತಿಂಗಳ ಕೊಡ್ತೀವಂತ ನಾವು ಹೇಳೇ ಇಲ್ಲಲ್ಲ ಅಂತಾರೆ. ಮತ್ತೊಬ್ರು ನೋಡಿದ್ರೆ ಈಗ 3 ತಿಂಗಳಿಗೊಮ್ಮೆ ಹಾಕ್ತೀವಿ ಅಂತಾರೆ. ಒಟ್ಟಿನ್ಯಾಗ ರೊಕ್ಕ ಬಂದಂಗೆ ಅಂತ ತಿಳ್ಕೊರಿ ನೀವು. ಅಲ್ರಿ, ಮತ್ತು ರೊಕ್ಕನೆಲ್ಲ ತಗೊಂಡು ಹೋಗಿ ಕಾಂಗ್ರೆಸ್ ಬರೇ ತಮ್ಮ ಕಾರ್ಯಕರ್ತರಿಗೆ ಹಂಚ್ಕೋತಿದ್ರೆ ಏನಾಗ್ಬೇಕು ಹೇಳ್ರಿ? ಇನ್ನು ಈ ಕಣ್ಣಾಗ ಅದೇನೇನು ನೋಡಬೇಕು ಗೊತ್ತಿಲ್ಲ, ಬೇಡ. ಈ ಕಣ್ಣಾಗ ಇವತ್ತು ಬೇರೆ ಏನೂ ನೋಡೋದು ಬೇಡ. RCB ಫೈನಲ್ ಮ್ಯಾಚ್ ನೋಡೋಣ, RCB ಗೆಲ್ಲಲಿ ಅಂತ ಪ್ರಾರ್ಥಿಸೋಣ. ನಾಳೆ RCB ಗೆದ್ದದನ್ನು ಖುಷಿದಾಗೆ ಮತ್ತೊಮ್ಮೆ ಮಿರ್ಚಿ ಮಂಡಕ್ಕಿ ತರ್ತೀನಿ. ನಮಸ್ಕಾರ ರೀ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್